ಐಬ್ರೋ ಅಂತ ನಾವು ಹೇಳ್ತೇವೆ. ಐಬ್ರೋ ಅಂದರೆ ನಾವು ಕನ್ನಡದಲ್ಲಿ ಅದನ್ನು ಹುಬ್ಬು ಅಂತ ಹೇಳ್ತೀವಿ. ಇದು ಒಂದು ಸೌಂದರ್ಯ ಕಲೆ. ಐಬ್ರೋ ಬೋನ್ ಇರುತ್ತೆ, ಹೀಗೆ ಆ ಬೋನ್ ಮೇಲೆ ಕೂದಲು ಬೆಳೆಯುತ್ತೆ. ಮುಖದ ಅಂದಕ್ಕೆ ಆಕಾರವಾಗಿ ನಾವು ಬೆಳೆಸ್ಕೊಳ್ತೇವೆ. ಇದು ಒಂದು ಕಲೆ. ಇದನ್ನು ನೀವು ಎಷ್ಟು ಕುಶಲವಾಗಿ ರೂಪಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಸೌಂದರ್ಯ ಇಮ್ಮಡಿಸುತ್ತೆ. ಐಬ್ರೋ ಏನಿದೆ ಅಂದರೆ ನಿಮ್ಮ ಮುಖದ ಒಂದು ಭಾವನೆಗಳನ್ನು ತೋರ್ಪಡಿಸುತ್ತೆ. ಈಗ ನೀವು ದುಃಖದಲ್ಲಿರ್ತೀರಾ, ಒಂದು ಸಂತೋಷದಲ್ಲಿರ್ತಿಲ್ಲ, ಅದನ್ನು ನೀವು ಈ ಐಬ್ರೋ ಹೇಗೆ ಮಾಡ್ಕೊಳ್ತೀರಾ ಅದ್ರ ಮೇಲೆ ಕೂಡ ಅದು ನೀವು ಭಾವನೆಗಳನ್ನು ತೋರಿಸುತ್ತೆ. ಮುಖದ ಅಂದವನ್ನು ಹೆಚ್ಚಿಸಿಕೊಳ್ಳುವ ಈ ಸೌಂದರ್ಯ ಕಲೆಗೆ ನಾನು ಕೆಲವು ಟಿಪ್ಸನ್ನು ನಿಮಗೆ ಕೊಡ್ತೇನೆ. ಈಗ ಮನೆಯಲ್ಲೇ ನೀವು ಐಬ್ರೋ ಮಾಡಿಕೊಳ್ಳುವ ಬಗ್ಗೆ ಒಂದು ಸಲಹೆಯನ್ನು ನಾನು ಇಲ್ಲಿ ಕೊಡ್ತೇನೆ ನಿಮಗೆ. ಅದು ಹೇಗೆಂದರೆ ನೋಡಿ, ಇದು ಒಂದು ಐಬ್ರೋ ಪೆನ್ಸಿಲ್ಲು ಮೂಗಿನ ಪಕ್ಕದಲ್ಲಿ ಹೀಗೆ ಐಬ್ರೋ ಇಲ್ಲಿ ಇದ್ದರೆ ಹೀಗೆ ನೇರವಾಗಿ ಹೀಗೆ ಇಟ್ಕೊಳ್ಳಿ. ಐಬ್ರೋ ಸ್ಟಾರ್ಟ್ ಮಾಡಬೇಕಾದ ಪಾಯಿಂಟ್ ಇದನ್ನು ನೀವು ಹೀಗೆ ಕ್ರಾಸ್ ಆಗಿ ಈ ಕೊನೆಗೆ ಬರಬೇಕಿದು. ಹೀಗೆ ಬಂದಾಗ ಇದು ಎಂಡಿಂಗ್ ಪಾಯಿಂಟ್. ಈ ಲೆವೆಲಲ್ಲಿ ನೀವು ಮಾಡ್ಕೊಳ್ಬೇಕು. ಬಿಗಿನಿಂಗ್ನಲ್ಲಿ ನೀವು ಬೇಕು ಅಂದರೆ ಒಂದು ಮಾರ್ಕ್ ಮಾಡ್ಕೊಳ್ಬೋದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ಮತ್ತೆ ನೀವು ಇದನ್ನು ಹೀಗೆ ಕ್ರಾಸ್ ಮಾಡಿ ಎಂಡ್ ಪಾಯಿಂಟ್ ತರಬೇಕು. ಮತ್ತು ನೀವು ಇದನ್ನು ಹೈಟ್ ಮಾಡಬೇಕು. ಇಲ್ಲಿ ಐಬ್ರೋನಲ್ಲಿ ಹೈಟ್ ಮಾಡಬೇಕಾದ್ರೆ ಇಲ್ಲಿ ಐರಿಸ್ ಬರುತ್ತೆ. ಐರಿಸ್ ನೇರದಲ್ಲಿ ಇದನ್ನು ಸ್ವಲ್ಪ ಎತ್ತರಿಸಬೇಕಾಗ್ತದೆ. ಈಗ ಹೇಗೆ ಇದು ಕೆಳಗಡೆ ಸಮತಟ್ಟವಾಗಿ ಬಂದರೆ ಇದನ್ನು ಐರಿಸ್ ಮೇಲೆ ಸ್ವಲ್ಪ ಎತ್ತರಿಸಿ, ಅಂದರೆ ಸ್ವಲ್ಪ ಸಣ್ಣ ಆರ್ಕ್ ಕೊಡಿ, ಆಗ ನಿಮಗೆ ಐಬ್ರೋ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ಈ ಚಿತ್ರದಲ್ಲಿ ಕಾಣುವಂತೆ ನೀವು ನಾನು ಪ್ರಾಕ್ಟಿಕಲಾಗಿ ನಿಮಗೆ ತೋರಿಸಿದ್ದು, ಮತ್ತು ನೀವು ಈ ಚಿತ್ರದಲ್ಲಿ ಕೂಡ ಇನ್ನೂ ಚೆನ್ನಾಗಿ ನೀವು ಅರ್ಥಕೊಳ್ಬೋದು. ನೋಡಿ, ಹೀಗೆ ನೀವು ಪೆನ್ಸಿಲ್ ಹೀಗೆ ಇಟ್ಟರೆ ಹೀಗೆ ವರ್ಟಿಕಲ್ಲಾಗಿ ಆ ಎಂಡಿಗೆ ಬರುತ್ತೆ. ಮತ್ತು ಇದು ಐರಿಸ್ ಪಾಯಿಂಟು, ಇದು ಇಲ್ಲಿ ನೀವು ಆರ್ಕನ್ನು ಕೊಡ್ಬೋದು. ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಾನು ತೋರಿಸಿದಂತೆ. ಮತ್ತು ಇದು ಎಂಡ್ ಪಾಯಿಂಟ್. ಮತ್ತು ಶೇಪು ನೀವು ಈ ಥರ ಬರಬೇಕು. ಐರಿಸ್ ಮೇಲೆ ಆ ಆರ್ಕ್ ಒಂದು ಎಲ್ಲಿ ನೀವು ಐಬ್ರೋ ಶೇಪನ್ನು ಎತ್ತರಿಸಬೇಕು ಅಲ್ಲಿ ಬರ. ಐಬ್ರೋ ಯಾವ ರೀತಿ ಮಾಡಬೇಕು ಅಂತ ಒಂದು ಕನ್ಫ್ಯೂಷನ್ ಇರ್ಬೋದು. ಈಗ ನಮ್ಮ ಇಂಡಿಯಾದಲ್ಲಿ ಥ್ರೆಡ್ಡಿಂಗ್ ಅಂತೀವಿ, ಅಂದರೆ ಐಬ್ರೋವನ್ನು ದಾರದಲ್ಲಿ ಮಾಡ್ತಾರೆ. ಎಲ್ಲ ಪಾರ್ಲರ್ಗಳಲ್ಲೂ ಅಷ್ಟೇ, ಮತ್ತು ಮನೆಗಳಲ್ಲೂ ಅಷ್ಟೇ ಹೆಂಗಸರು ದಾರದಲ್ಲಿ ಮಾಡ್ಕೊಳ್ತಾರೆ. ಇದು ಬಹಳ ಜನಪ್ರಿಯವಾದ ಪದ್ಧತಿ. ಇದನ್ನು ಬಿಟ್ಟರೆ ನೀವು ಹೊರಗಡೆ ಕಂಟ್ರೀಸಲ್ಲಿ ಅವರು ನಮ್ಮ ಪದ್ಧತಿಯನ್ನು ಇಷ್ಟಪಡಲ್ಲ. ಏಕೆಂದರೆ ಅವರಲ್ಲಿ ಭಾಳ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಅದು ಮತ್ತು ಏನಾದರೂ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅಂತ ಒಂದು. ಮತ್ತು ನಮ್ಮಲ್ಲಿ ಹಲ್ಲಲ್ಲಿ ಕಚ್ಚಿ ಅದನ್ನು ಎಳೆದು ಐಬ್ರೋ ಕೂದಲನ್ನು ತೆಗೆಯೋದ್ರಿಂದ ಭಾಳ ಜನ ಅಲ್ಲಿ ಹೊರಗಡೆ ಕಂಟ್ರೀಸಲ್ಲಿ ಇಷ್ಟಪಡಲ್ಲ. ಅವರು ಅದನ್ನು ವ್ಯಾಕ್ಸಿಂಗ್ ಪದ್ಧತಿಯಲ್ಲಿ ಮಾಡ್ತಾರೆ. ಆ ಥರ ಮಾಡ್ಕೊಳ್ಬೋದು. ಒಂದು ವ್ಯಾಕ್ಸಿಂಗ್ ಸ್ಟ್ರಿಪ್ನ ನೀವು ಇಟ್ಕೊಂಡು ಅದರಲ್ಲಿ ನೀವು ನಿಧಾನವಾಗಿ ತೆಗೆದುಕೊಳ್ಬೋದು. ಅದು ಬಿಟ್ಟರೆ ನೀವು ಪ್ಲಕ್ಕಿಂಗ್ ಅಂತೇವೆ. ಈ ಥರ ಒಂದು ಪ್ಲಕ್ಕರ್ನ ನೀವು ಇಟ್ಕೊಂಡು ನಿಧಾನವಾಗಿ ಒಂದೊಂದೇ ನೀವು ಕೂದಲನ್ನು ತೆಗೆದು ಐಬ್ರೋ ಸರಿ ಮಾಡ್ಕೊಳ್ಬಹುದು, ಶೇಪ್ ತರ್ಬೋದು. ಎಲ್ಲ ಮುಖದವರಿಗೂ ಒಂದೇ ಥರನಾದ ಐಬ್ರೋ ಸೂಟ್ ಆಗೋದಿಲ್ಲ. ಅದು ಒಬ್ಬೊಬ್ಬರಿಗೆ ಒಂದೊಂದು ವಿಧವಾಗಿ ನೀವು ಅನುಸರಿಸಬೇಕಾಗುತ್ತೆ. ಅಂದರೆ ಕೆಲವರಿಗೆ ಟ್ರಯಾಂಗಲ್ ಫೇಸ್ ಇರ್ಬೋದು, ರೆಕ್ಟ್ಯಾಂಗಲ್ ಫೇಸ್ ಇರ್ಬೋದು, ಅಥವಾ ಸ್ಕ್ವೇರ್ ಫೇಸ್ ಇರ್ಬೋದು. ಆಯಾ ಫೇಸ್ಗಳ ಹೇರ್ ಕಟ್ ನೋಡಿಕೊಂಡು, ಫೇಸ್ ಕಟ್ ನೋಡಿಕೊಂಡು ನೀವು ಐಬ್ರೋನ ಮಾಡಿದರೆ ಚೆನ್ನಾಗಿ ಕಾಣುತ್ತೆ. ಇದು ಟ್ರೆಪಿಸಿಯಮ್ ಶೇಪ್ನಲ್ಲಿ ಬರ್ತದೆ ಈ ಫೇಸು. ಅಂದರೆ ಈಗ ನೀವು ಈ ಥರ ಫೇಸ್ ಇದ್ದಾಗ, ಅಂದರೆ ಇದು ರೆಕ್ಟ್ಯಾಂಗಲ್ ಬರೋಲ್ಲ, ಕೋಲ್ ಮುಖನೂ ಬರೋದಿಲ್ಲ. ಆ ಥರ ಇದ್ದಾಗ ನೀವು ಈ ಟೆಂಪಲ್ಲು ಹತ್ತಿರ, ಅಂದರೆ ಟೆಂಪಲ್ ಅಂದರೆ ಈ ಭಾಗವನ್ನು ನೀವು ಥಿಕ್ ಮಾಡಬೇಕು. ಇಲ್ಲಿ ಥಿಕ್ ಮಾಡ್ತಾ ಬರ್ತಾ ಈ ಕಡೆ ಶೇಪು ಸಣ್ಣಕ್ಕೆ ತರಬೇಕು. ಮತ್ತು ಎರಡನೇದಾಗಿ ಇದು ರೆಕ್ಟ್ಯಾಂಗಲ್ ಅಂತೀವಿ. ರೆಕ್ಟ್ಯಾಂಗಲ್ ಅಂದರೆ ಸ್ವಲ್ಪ ಕೋಲ್ ಮುಖ ಇದ್ದಾಗ ನೀವು ಜಾಸ್ತಿ ಶೇಪ್ ಕೊಡಬೇಡಿ. ನಾರ್ಮಲ್ಲಾಗಿ ಆ್ಯಸ್ ಮಚ್ ಆ್ಯಸ್ ನ್ಯಾಚುರಲ್, ಎಷ್ಟು ಸಾಧ್ಯವೋ ಅಷ್ಟು ನ್ಯಾಚುರಲಾಗಿ ಶೇಪ್ ಕೊಡಿ. ಮೂರನೆಯದು ನಿಮಗೆ ಸ್ಕ್ವೇರ್ ಅಂತ, ಅಂದರೆ ಚೌಕಾಕಾರ ಮುಖ ಇದ್ದಾಗ ಇದರಲ್ಲಿ ನೀವು ನೋಡಿ, ಈ ಚೌಕಾಕಾರ ಮುಖ ಇದ್ದಾಗ ನೀವು ರೌಂಡ್ ಶೇಪ್ ಮಾಡಿದ್ರೆ ಇನ್ನೂ ಅದು ಜಾಸ್ತಿ ದಪ್ಪ ಕಾಣುತ್ತೆ. ಅದರಿಂದ ನೀವೇನು ಮಾಡಬೇಕು, ಈ ಶೇಪ್ ತೊಗೊಂಡು ಬಂದು ಎಡ್ಜಲ್ಲಿ ಸ್ವಲ್ಪ ಅದನ್ನು ಸ್ವಲ್ಪ ಲಿಫ್ಟ್ ಮಾಡಬೇಕು. ಹೀಗೆ ಮೇಲೆ ಮಾಡಿದಾಗ ಈ ಶೇಪ್ ನಿಮಗೆ ಚೌಕಾಕಾರ ಮುಖದಲ್ಲಿ ನೀಟಾಗಿ ಕಾಣುತ್ತೆ. ನೆಕ್ಸ್ಟು ಟ್ರಯಾಂಗ್ಯುಲರ್ಲಿ ನೀವು ಈ ಶೇಪ್ನಲ್ಲಿ ಆ್ಯಸ್ ಮಚ್ ಆ್ಯಸ್ ಪ್ಯಾರಲಲ್, ಅಂದರೆ ನಿಮ್ಮ ಐಲಿಡ್ ಇರುತ್ತಲ್ಲ, ಈ ಐಲಿಡ್ಗೆ ಪ್ಯಾರಲಲ್ಲಾಗಿ, ಅಂದರೆ ತುಂಬ ಆರ್ಕ್ ಕೊಡಬೇಡಿ. ಸಾಧಾರಣ ಪ್ಯಾರಲಲ್ ಆಗಿದ್ದು ಸಾಧಾರಣ ಮಟ್ಟದಲ್ಲಿ ನೀವು ಇದನ್ನು ಶೇಪ್ ಕೊಡಿ. ಕಡೆಯದಾಗಿ ರೌಂಡ್ ಇದೆ. ರೌಂಡಲ್ಲಿ ಮಾಡಿದಾಗ ನೀವು ಇದು ಪೂರ ರೌಂಡ್ ಇರಬಾರ್ದು, ಇಲ್ಲ ಫ್ಲ್ಯಾಟು ಇರಬಾರ್ದು. ನೀವು ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡ ಮಧ್ಯದಲ್ಲಿ ಸ್ವಲ್ಪವೇ ಕರ್ಲು,
ಸ್ವಲ್ಪವೇ ಕರುವು ಕೊಡಬೇಕು. ಆ ಕರುವು ಕೊಟ್ಕೊಂಡು ಇದನ್ನು ಎಂಡನ್ನ ಫಿನಿಷ್ ಮಾಡಿ. ಆಗ ನಿಮಗೆ ಇದು ನ್ಯಾಚುರಲ್ ಆಗಿ ಕಾಣುತ್ತೆ ಮತ್ತು ನೀವು ಈ ಶೇಪ್ನಲ್ಲಿ ನಿಮ್ಮ ಮುಖದ ಅಂದವೂ ಹೆಚ್ಚುತ್ತೆ ಮತ್ತು ಹೆಚ್ಚು ಹೆಚ್ಚು ಸುಂದರವಾಗಿ ಕಾಣುತ್ತೆ. ಕೆಲವು ಅನುಮಾನಗಳಾಗಲಿ ಸಮಸ್ಯೆಗಳಾಗಲಿ ಇದ್ದರೆ ಅದನ್ನು ನಾವು ಇಲ್ಲಿ ಚರ್ಚಿಸೋದು ಒಳ್ಳೆಯದನಿಸುತ್ತೆ. ಈಗ ನೋಡಿ, 2 ಐಬ್ರೋ ನೀವು ಬಿಗಿನಿಂಗ್ ತೋರಿಸ್ದೆ, ಎಂಡ್ ಹೇಗೆ ಮಾಡಬೇಕು ಅಂತ ತೋರಿಸ್ದೆ. ಆದರೆ ಈ 2 ಐಬ್ರೋ ಮಧ್ಯ ಎಷ್ಟು ಪ್ಲೇಸ್ ಇರಬೇಕು, ಎಲ್ಲಿವರೆಗೂ ಇದನ್ನು ತರಬೇಕು ಅನ್ನೋದು ಒಂದು ನಿಮಗೆ ಅನುಮಾನವಿದ್ದರೆ ಅದನ್ನು ಒಂದು ಕಣ್ಣು ನಿಮ್ಮ ಯಾವ ಕಣ್ಣಿಗೆ ಮಾಡ್ತೀರಾ ಆ ಕಣ್ಣಿನ ಅಳತೆ, ಒಂದು ಕಣ್ಣಿನ ಅಳತೆಯಷ್ಟು ಮಧ್ಯದಲ್ಲಿ ಜಾಗ ಬಿಡಿ. ಟೆಂಪಲ್ ಹತ್ರ ಕೂದಲು ವರ್ಟಿಕಲ್ ಅಂದರೆ ಹೀಗೆ ನಿಂತಿರುತ್ತೆ, ಹೀಗೆ ಇರೋದಿಲ್ಲ. ಆ ಟೈಮಲ್ಲಿ ನೀವು ಸಣ್ಣ ಕತ್ತರಿಯಿಂದ ಅದನ್ನು ಶೇಪ್ ತರ್ಬೋದು. ಮತ್ತು ಕೆಲವೊಮ್ಮೆ ಏನಾಗುತ್ತೆ, ಇಲ್ಲಿ ತುಂಬ ಕೂದಲು ಬೆರೆದು 2 ಹುಬ್ಬುಗಳು ಕೂಡ ಹುಬ್ಬು ಥರ ಇರುತ್ತೆ. ಅದು ಕೆಲವರು ಹೇಳ್ತಾರೆ ಅದನ್ನು ಅದೃಷ್ಟ ತೆಗಿಬಾರ್ದು ಅಂತಾರೆ. ಹಾಗೇನಿಲ್ಲ, ನಿಮ್ಮ ಸೌಂದರ್ಯದ ದೃಷ್ಟಿಯಿಂದ ನಿಮಗೆ ಬೇಕು ಅಂದರೆ ಅದನ್ನು ತೆಗಿಬೋದು. ಚಿಕ್ಕ ಐಬ್ರೋ ಅಂದರೆ ಇಲ್ಲಿ ಹೇರ್ ಕೂದಲು ಜಾಸ್ತಿ ಇರೋದಿಲ್ಲ, ಕೆಲವರಿಗೆ ಬಹಳ ವಿರಳವಾಗಿರುತ್ತೆ. ಒಂದು ಅವರ ಬೈ ಬರ್ತ್ ಇರ್ಬೋದು ಈ ಸಮಸ್ಯೆ, ಕೆಲವೊಮ್ಮೆ ಏಜ್ ವಯಸ್ಸಾದ ಮೇಲೆ ಕೂದಲು ಉದುರಿರ್ಬೋದು, ಅಥವಾ ಕೆಲವೊಮ್ಮೆ ಮೆಡಿಸನ್ಸು ಏನಾದರೂ ಥೈರಾಯ್ಡ್ ಪ್ರಾಬ್ಲಮ್ಮು ಆ ಥರ ಇದ್ದಾಗ ಇಲ್ಲಿ ಕೂದಲು ಹೋಗುತ್ತೆ. ಆದರೂ ಈ ಸೌಂದರ್ಯವನ್ನು ಕಾಪಾಡಿಕೊಳ್ಳೋ ಒಂದು ಆ ಮನಸ್ಥಿತಿ ಇದ್ದೇ ಇರ್ತದೆ ಎಲ್ರಿಗೂ. ಅಂಥದ್ರಲ್ಲಿ ಹೇಳ್ತಾರೆ, ಅಯ್ಯೋ ನನ್ನ ಐಬ್ರೋ ತಿನ್ನಿದೆ, ಏನು ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ಏನಿಲ್ಲ, ನೀವು ತಿನ್ನಾಗಿ ವಿರಳವಾಗಿರೋ ಐಬ್ರೋನ ಒಂದು ಶೇಪ್ನಲ್ಲಿ ಸ್ವಲ್ಪ ಸಣ್ಣದಾಗಿ ನೀವು ಮಾಡಿಕೊಂಡಾಗ ಅದು ಚಿಕ್ಕಾಗಿ ಕಾಣುತ್ತೆ. ಡೆಫಿನೆಟ್ ಆಗಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಅದು ಬರುತ್ತೆ. ಎರಡನೇದಾಗಿ ನೀವು ಐಬ್ರೋ ಬೆಳೆಯೋದಕ್ಕೆ ಏನು ಮಾಡ್ಬೋದು ಅಂದರೆ, ಸಾಧಾರಣ ನೀವು ಮಾಯಿಶ್ಚರೈಸರು ಹಚ್ಬೋದು, ಆದರೆ ರಾತ್ರಿ ಹೊತ್ತು ನೀವು ಈ ಹರಳೆಣ್ಣೆಯನ್ನು ನೀವು ಸ್ವಲ್ಪ ಅದಕ್ಕೆ ಮಸಾಜ್ ಕೊಡ್ಬೋದು. 100% ಇಲ್ಲದೆ ಇರೋ ಸ್ವಲ್ಪನಾದರೂ ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಐಬ್ರೋನೇ ಬೆಳೆದೇ ಇರೋದು ಅಂದರೆ ಬೈ ಬರ್ತೇ ಕೂದಲು ಬರೋದಿಲ್ಲ, ಕೂದಲು ಬೆಳೆದಿರಲ್ಲ ಅಂಥವ್ರಿಗೆ ಐಬ್ರೋನೇ ಇರೋದಿಲ್ಲ. ಕ್ಯಾನ್ಸರ್ ಪೇಷಂಟ್ಗಳಲ್ಲಿ, ಅಲೋಪೇಶಿಯಾ ಪೇಷಂಟ್ಗಳಲ್ಲಿ ಇವರಲ್ಲಿ ಐಬ್ರೋ ಬರೋದಿಲ್ಲ. ಮತ್ತು ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಮತ್ತೆ ಬರುತ್ತೆ ಡೆಫಿನೆಟ್ ಆಗಿ. ಅಲೋಪೇಷನಲ್ಲಿ ಕಷ್ಟ ಸಾಧ್ಯ ಅದು. ಇಂಥ ಟೈಮ್ನಲ್ಲಿ ನೀವು ಆರ್ಟಿಫಿಷಿಯಲ್ ಐಬ್ರೋನ ನೀವು ಉಪಯೋಗಿಸ್ಕೊಳ್ಬೋದು. ಇದು ನಿಜವಾದ ಕೂದಲಿನ ಐಬ್ರೋ, ಆದರೆ ಇದನ್ನು ನೀವು ಸ್ಟಿಕ್ಕರ್ ಹಾಕಿ ಅಂಟಿಸ್ಕೊಳ್ಬೋದು. ಇದನ್ನು ಹಾಕ್ಕೊಂಡು ನೀವು ಫೇಸ್ ವಾಶ್ ಮಾಡ್ಬೋದು ಮತ್ತು ನಿಮ್ಮ ದೈನಂದಿನ ಕಾರ್ಯಕ್ರಮಗಳಲ್ಲಿ ತೊಡಗಬಹುದು, ಪಾರ್ಟಿ ಅಟೆಂಡ್ ಮಾಡ್ಬೋದು. ನೀವು ನಿಮ್ಮ ಕೂದಲಿನ ಥರನೇ ಹಾಗೆ ನೀವು ಟ್ರೀಟ್ ಮಾಡ್ಬೋದು. ಅದು ಫೀಮೇಲ್ ಅಂದರೆ ಹೆಣ್ಮಕ್ಳಲ್ಲಿ ಉಪಯೋಗಿಸ್ಬೋದು. ನೋಡಿ, ಇದು ಗಂಡು ಮಕ್ಕಳಲ್ಲಿ ಉಪಯೋಗಿಸ್ಬೋದು. ಈ ಥರ ನೀವು ಐಬ್ರೋ ಮಾಡುವಾಗ ಈಗ ಇದರಲ್ಲಿ ಫ್ಯಾಂಟಸಿ ಅಂತೀವಿ, ಅಂದರೆ ಈ ಕೆಲವು ಏನು ವಿದೂಷಕನ ಐಬ್ರೋ ಅವನದೇ ಬೇರೆ ಥರ ಇರ್ಬೋದು, ಅಥವಾ ಈ ರಾಕ್ಷಸನ ಪಾತ್ರ ಮಾಡುವಾಗ ಅವನದೇ ಬೇರೆ ಥರ ಇರ್ಬೋದು, ವಿಚ್ ಮಾಟಗಾತಿ ಅದು ಆ ಥರ ಇರ್ಬೋದು. ಅದಕ್ಕೆಲ್ಲನೂ ಡಿಫ್ರೆಂಟಾಗಿ ಇದನ್ನು ಶೇಪನ್ನು ನೀವು ಚೇಂಜ್ ಮಾಡ್ತಾ ಹೋಗ್ತಾರೆ. ಹಾಗೆ ನಿಮ್ಮ ಐಬ್ರೋ ನಿಮ್ಮ ಒಂದು ಫೇಸ್ಗೆ ಒಂದು ಅಂದದ ಜೊತೆಗೆ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸನ್ನು ಕೊಡುತ್ತೆ. ಈಗ ಐಬ್ರೋ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ಹಾಗಾಯಿತು. ನೋಡಿದ್ರಲ್ಲ, ಈಗ ನೀವು ಕೂಡ ಈ ಮಾಹಿತಿಗಳನ್ನು ಅನುಸರಿಸಿ ನಿಮಗೆ ಇಷ್ಟವಾದ ಅಂದವಾದ ರೀತಿಯಲ್ಲಿ ಐಬ್ರೋವನ್ನು ಮಾಡಿಕೊಂಡು ಮುಖವನ್ನು ಅಲಂಕರಿಸಿಕೊಳ್ಳಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.